ನಮಸ್ತೆ ಎಲ್ರಿಗೂ. ಇವತ್ತು ನಾನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದಿದ್ದೀನಿ. ಅದು PP ಬ್ಯಾಗ್ಸ್ ಇರೋದಲ್ಲ, ಅಲ್ಲಿ ಇದು ಲೊಕೇಟ್ ಆಗಿರೋದು ಬಂದು ಬೊಮ್ಮಸಂದ್ರ. ಅಲ್ಲಿ ಯೂನಿಟ್ ನ ತೋರಿಸಿ ಹೇಗಿದೆ, ಹೇಗೆಲ್ಲ ಅವ್ರ ಕೆಲಸ ಮಾಡ್ತಾರೆ, ಎಷ್ಟು ಆಗತ್ತೆ ಒಂದಿನಕ್ಕೆ ಪ್ರೊಡಕ್ಷನ್, ಹಾಗೆ ಸರ್ ಎಲ್ಲಿಂದ ರಾ ಮೆಟೀರಿಯಲ್ಸ್ ತರಿಸ್ತಾರೆ, ಆ ಬ್ಯಾಗ್ ಮೇಲೆ ನಾವು ಪ್ರಿಂಟ್ ಆಗಿರೋದು ನೋಡ್ತೀವಿ ಅಲ್ಲ, ಆ ಪ್ರಿಂಟಿಂಗ್ ಹೇಗ್ ಮಾಡ್ತಾರೆ ಅದನ್ನೆಲ್ಲ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಇವತ್ ನಾನು ಅಲ್ಲಿ ಯೂನಿಟ್ಗೆ ಬಂದಿದ್ದೇನೆ. ಅಲ್ಲಿ ಸುಧೀಂದ್ರ ಸರ್ ಅಂತ ಇರ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹಂಗೆ ಹೇಗೆಲ್ಲ ಮಾಡ್ತಾರೆ ಅವರು ಅದನ್ನೆಲ್ಲ ನೋಡೋಣ ಅಂತ ಅನ್ಕೊಂಡು ಅಲ್ಲಿ ಬಂದಿದ್ದೀನಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. thickness of the bag. ಓಕೆ ಸರ್. ಇದರಲ್ಲಿ 2 grams ಇಂದ ಹಿಡಿದು ಅಪ್ ಟು 4.5 grams ವರೆಗೂ GSM ನಿಮ್ಗೆ ಬರುತ್ತೆ. ಕಸ್ಟಮರ್ GSM ಸಿಗತ್ತೆ ಅಲ್ವಾ? ಎಲ್ಲ GSM ಸಿಗತ್ತೆ. ಓಕೆ. 2 grams ಇಂದ ಹಿಡಿದು ಅಪ್ ಟು 4 grams ವರೆಗೂ ಸಿಗತ್ತೆ. ಓಕೆ. ಎಲ್ಲ ಬರೋದು ರೋಲ್ ಅಲ್ಲೇ. ಮತ್ತೆ ನಮ್ಗೆ ಏನಾದ್ರು ಕಲರ್ಸ್ ಬೇಕಂದ್ರೂ ಕೂಡ ಕಲರ್ಸ್ ಬೇಕಂದ್ರೆ ಕಲರ್ಸ್ ಕೊಡ್ತೀವಿ. ನೋಡಿ ಇದು, ನೋಡಿ ಇದು ಯೆಲ್ಲೋ ಕಲರ್ ಇದೆ. ಓಕೆ. ಇದೊಂದು ಗ್ರೀನ್ ಒಂದಿದೆ ಅಲ್ಲ, ಈ ತರ ಇಲ್ಲಿ ನೋಡಿ, ಇಲ್ಲಿ ಪಿಂಕಿಶ್ ಅಲ್ಲಿ ಇದೆ, ಓಕೆ, ಅಲ್ಲ ಬ್ಲೂ ಇದೆ. ಓಕೆ. ನಮ್ಗೆ ಪ್ರೋಸೆಸ್ ಹೇಳ್ಬಿಡಿ ಸರ್. ರೋಲ್ ತಂದಿದ ತಕ್ಷಣ ನಾವು ಕಸ್ಟಮರ್ ಸೈಜ್ಗೆ ಓಕೆ, ಇಲ್ಲಿ ನಾವು ಇದು ಲೋಡ್ ಮಾಡ್ತೀವಿ. ಆಟೋಮೆಟಿಕ್ ಕಟಿಂಗ್ ಮಿಷನ್ ಇದು. ಓಕೆ. ಇದಾಗಿದ ತಕ್ಷಣ ನಾವು ಅಲ್ಲಿ ಮುಂದೆ ಇದೀಸು ಮತ್ತೆ ನಂಬರ್ ಆಫ್ ಬ್ಯಾಗ್ಸ್ ಸೆಟ್ ಮಾಡ್ತೀವಿ ಇಲ್ಲಿ. ಇಲ್ಲಿನೇ 25 kg ಬ್ಯಾಗ್ ಅಂದ್ರೆ ಅದಕ್ಕೆ ಸೈಜ್ 25 kg ಬ್ಯಾಗ್ ಅದು ಎಷ್ಟು MM ಬರುತ್ತೆ ಅಂತ ಲೆಕ್ಕ ಹಾಕಿರ್ತೀವಿ. ಸೈಜ್ ಅಲ್ಲಿ ಸೆಟ್ ಮಾಡ್ತೀವಿ. ಆಮೇಲೆ ನಂಬರ್ ಆಫ್ ಬ್ಯಾಗ್ಸ್ ಎಷ್ಟು ಬೇಕು ಅಂತ ಒಂದು 5 ಬ್ಯಾಗ್ ಎಕ್ಸ್ಟ್ರಾ ಸೆಟ್ ಮಾಡ್ತೀವಿ. ಈ ಮಿಷನ್ ಅಲ್ಲಿ ಎಷ್ಟು ಬ್ಯಾಗ್ ನ ನೀವು ಸೆಟ್ ಬೇಕಾದ್ರೂ ಸೆಟ್ ಮಾಡಬಹುದು. ಕಂಟಿನ್ಯೂಸ್ ಆಗಿ ಓಡ್ತಾನೆ ಇರೋದು. ಪರ್ ಮಿನಿಟ್ ನಿಮ್ಗೆ ಏನಿಲ್ಲ 45 1 ನಿಮಿಷಕ್ಕೆ 40 ರಿಂದ 50 ಬ್ಯಾಗ್ ಔಟ್ಪುಟ್ ಬರುತ್ತೆ. ಇದು ಓಕೆ, ಕಟಿಂಗ್ ಆಗಿ ಬರುತ್ತೆ. ಆಮೇಲೆ ಇದರಲ್ಲಿ 2 ತರ ಬ್ಯಾಗ್. ಲ್ಯಾಮಿನೇಷನ್ ಬ್ಯಾಗ್. ಲ್ಯಾಮಿನೇಷನ್ ಅಂದ್ರೆ ಒಂದು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಕೋಟೆಡ್ ಆಗಿರುತ್ತೆ, ಲ್ಯಾಮಿನೇಟ್ ಆಗಿರುತ್ತೆ. ಓಕೆ. ಅನ್ಲ್ಯಾಮಿನೇಷನ್ ಬ್ಯಾಗ್ ಅಂದ್ರೆ ಇದರಲ್ಲಿ ಇದಕ್ಕೆ ನೀರು ಏನಾದ್ರು ಬಿದ್ರೆ ಸ್ವಲ್ಪ ನೀರು ಒಳಗೆ ಹೋಗುತ್ತೆ. ಇದು ಅನ್ಲ್ಯಾಮಿನೇಷನ್. ಇದು ಪ್ಲಾಸ್ಟಿಕ್ ಕೋಟೆಡ್ ಆಗಿರಲ್ಲ. ಇದು ಯಾಕಂದ್ರೆ ಈ ಗೋಧಿ ಹಿಟ್ಟಿರ್ಬೋದು, ಅಕ್ಕಿ ಹಿಟ್ಟೆಲ್ಲ ಪ್ಯಾಕ್ ಮಾಡಿದ್ರೆ ಗಾಳಿ ಆಡ್ಬೇಕು. ಅದಕ್ಕೆ ಗಾಳಿ ಆಡೋದಕ್ಕೋಸ್ಕರ ಅನ್ಲ್ಯಾಮಿನೇಷನ್ ಬ್ಯಾಗ್ ಅಲ್ಲಿ ಮಾಡ್ತಾರೆ. ಕಟಿಂಗ್ ಆದ್ಮೇಲೆ, ಕೌಂಟಿಂಗ್ ಆದ್ಮೇಲೆ ಇಲ್ಲಿ ಎಷ್ಟು ವೆಯ್ಟ್ ಬೇಕು, ಸೈಜ್ ಸೆಲೆಕ್ಟ್ ಮಾಡಿರ್ತೀವಿ. ಅದಾದ್ಮೇಲೆ ಇಲ್ಲಿ ಸ್ಟಿಚಿಂಗ್ ಮಾಡ್ತಾರೆ. ಈ ತರ ಸ್ಟಿಚಿಂಗ್ ಮಾಡಿಸ್ತೀವಿ. ಈ ತರ ಇಲ್ಲಿ ಫಸ್ಟ್ ಏರಿಯಾದಲ್ಲಿ ಮಾಡಿಸ್ತೀವಿ. ಏನು ಹೆಸರು ಅಥವಾ ಅವ್ರ ಲೋಗೋ, ಅವ್ರು ಯಾವ ಊರು ಎಲ್ಲ ಲೋಗೋ ಇದ್ರೆ ಲೋಗೋ ಕೂಡ ನೀವು ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ಇದನ್ನ ಮಾಡಿಸಿರ್ತೀವಿ. ಇದು ಅವರೇ ಬೇರ್ ಮಾಡ್ತಾರೆ. ಈ ಮಾಡಿಸೋದಕ್ಕೆ ಏನಾಗುತ್ತೆ ಅಮೌಂಟ್ ಅಂತ ಮಾಡ್ಸಾಕ್ಬೇಕು. ಟೇಪ್ ಹಾಕೊಂಡ್ಮೇಲೆ ಆಮೇಲೆ ಪ್ರಿಂಟಿಂಗ್ ಹೋಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಸ್ಟಿಚ್ ಆದ್ಮೇಲೆ ಪ್ರಿಂಟಿಂಗ್. ಈ ತರ ಇದು ಪ್ರಿಂಟಿಂಗ್ ಮಿಷನ್. 3 ಕಲರ್ ಪ್ರಿಂಟ್ ಮಾಡಬಹುದು ಈ ಮಿಷನ್ ಅಲ್ಲಿ. ಯಾವ ಕಲರ್ ಹೇಳಿರ್ತಾರೋ ಆ ಕಲರ್. ಸ್ಟೀರಿಯೋ ನೋಡಿ ಇಲ್ಲಿ ಹಾಕಿದ್ದಾರೆ, ನೋಡಿ ಅಲ್ಲಿ ಇದೆಯಲ್ವಾ. ಓಕೆ, ಅಲ್ಲಿ ಪ್ರಿಂಟ್ ಆಗಿ ಬರುತ್ತೆ. ಕೊನೆಗೆ ಪ್ಲೇನ್ ಇದ್ದಿದ್ದ ಬ್ಯಾಗು ಇವಾಗ ಅದು ಸ್ಟೀರಿಯೋ ಹಾಕಿರೋದ್ರಿಂದ ಪ್ರಿಂಟ್ ಆಗಿ ಬರುತ್ತೆ. ಇಲ್ಲಿ 100 ಆಗಿದ ತಕ್ಷಣ ಕೌಂಟಿಂಗ್ ಮಿಷನ್ ಇದೆ. ಆಟೋಮೆಟಿಕ್ ಆಗಿ ಬೀಪ್ ಸೌಂಡ್ ಬರುತ್ತೆ. ಮ್ಯಾನ್ಯುವಲಿ ಕೌಂಟ್ ಮಾಡ್ಕೊಳ್ಳೋಷ್ಟಿಲ್ಲ. 100 ಒಂದೊಂದು ಬಂಡಲ್ ಮಾಡ್ಕೊಂಡು ಆಯ್ತು. ಆಗಿದ ತಕ್ಷಣ 500 ಬ್ಯಾಗ್ದು ಒಂದೊಂದು ಮಾಡ್ತೀರಿ. ಓಕೆ ಸರ್. ಇದನ್ನ ಮಾಡಿ ಮತ್ತೆ ಅಗೈನ್ ಇದಕ್ಕೊಂದು ಬ್ಯಾಗ್, ದೊಡ್ಡ ಬ್ಯಾಗ್ ಮಾಡಿ ಈ ತರ ಪ್ಯಾಕಿಂಗ್ ಮಾಡ್ತೀವಿ. 500 ಬ್ಯಾಗ್ಸ್ ಇದ್ರಲ್ಲಿ ಹಾಕ್ತಿವಿ. ಆಮೇಲೆ ಕಸ್ಟಮರ್ಗೆ ಡಿಸ್ಪ್ಯಾಚ್. ಸರ್, ಈ ತರ ಪೂರ್ತಿನೂ ಪ್ರಿಂಟಿಂಗ್ ನೀವೇ ಮಾಡ್ತೀರಿ? ಹೌದೌದು. ಸ್ಮಾಲ್ ಕವರ್ಸ್ ಇಲ್ಲ, ಮಿನಿಮಮ್ 5 kg. ಟ್ರಿಬಲ್ ಕಲರ್. ಓಕೆ. ಮತ್ತೆ ಸ್ಟಾರ್ಟಿಂಗ್ ಎಷ್ಟು kg ಇಂದ? 5 kg ಇಂದ ಅಪ್ ಟು ನಾವು 100 kg ವರೆಗೂ ಮಾಡ್ತೀವಿ. ಕಸ್ಟಮರ್ಗೆ ನನ್ಗಿಲ್ಲ ಕೊಡ್ತಾರಿಲ್ಲ ಅಂದ್ರೆ ಅವ್ರು ಏನ್ ಸೈಜ್ ಕೊಡ್ತಾರೋ ಅದ್ರ ತಕ್ಕಂತೆ ನಾವು ಆ ಸೈಜ್ ನಾವು ಮಾಡ್ಕೊಡ್ತೀವಿ. ಬ್ಯಾಗ್ಸ್ ಕಾಂಪೋಸ್ಟ್ ಹೋಗುತ್ತೆ. ಇದೆಲ್ಲ ನೀವು ಅಂದ್ರೆ ರೆಗ್ಯುಲರ್ ಕಸ್ಟಮರ್ ಇರುತ್ತೆ. ನಿಮ್ಮ ರೆಗ್ಯುಲರ್ ಕಸ್ಟಮರ್ ಇದಾರೆ ಮೇಡಮ್. ಸರ್, ಹೇಗ್ ನಡೀತಿದೆ? ಬೇಕು ಈಗ ಆಪ್ಷನ್ ಇಲ್ಲ. ಇದು ವಾಲ್ಯೂಮ್ ಬಿಸ್ನೆಸ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಇರುತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ ಟಫ್ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ.
ನಾವ್ ಎಷ್ಟೇ ಎಫರ್ಟ್ ಹಾಕ್ತೀವೋ ಎಲ್ಲದಕ್ಕೂ ಬೇಕಲ್ಲ ಸರ್, ಬ್ಯಾಗ್ಸ್ ಇಲ್ದೆ ಏನು ಆಗೋದೇ ಇಲ್ಲ ಅಲ್ವಾ? ಆಗೋದೇ ಇಲ್ಲ. ಬ್ಯಾಗ್ ಬೇಕೇ. ಈವನ್ ಈಗ ಕೆಲವೊಂದು ಶೋರೂಮ್ಸ್ ಅಂದ್ರೆ ಸ್ಯಾರಿ ಶೋರೂಮ್ ಇರ್ಬೋದು, ಬಟ್ಟೆ ಅಂಗಡಿಗಳಲ್ಲಿ ಈ ತರದ್ದು ಹ್ಯಾಂಡ್ ಬ್ಯಾಗ್ ಈ ತರದೇ ಯೂಸ್ ಮಾಡ್ತಾ ಇದಾರೆ ಈಗ. ಬಟ್ ಅದನ್ನ ನಾವು ಮಾಡಲ್ಲ ಅದು, ಯಾಕಂದ್ರೆ ಅದು ತುಂಬಾ ಜನ ಮಾಡೋರು ಇದಾರೆ, ಕಾಂಪಿಟೇಷನ್ ಜಾಸ್ತಿ ಇದೆ. 5 ಪೈಸೆ ಯಾರು ಕಮ್ಮಿ ಕೊಡ್ತೀನಿ ಅಂದ್ರೆ ಅಲ್ಲಿ ಹೊಟ್ಟೋಗ್ತಾರೆ ಕಸ್ಟಮರ್. ಹಾಗಾಗಿ ಅದನ್ನ ಮಾಡಕ್ ಹೋಗಲ್ಲ. ಅದಕ್ಕೆ ಏನಂದ್ರೆ ಇನ್ನೊಂದು ಅದು ಡಿ ಕಟ್ ಅಂತಾರೆ, ಇಲ್ಲಿ ಹ್ಯಾಂಡಲ್ ತರ ಇಟ್ಕೊಂಡು ಪಂಚಿಂಗ್ ಮಾಡ್ಕೊಡ್ತಾರೆ. ಆ ಮಿಷನ್ ನಾವು ಹಾಕೊಂಡಿಲ್ಲ. ಅದ್ ಬೇರೆ ಕಾಫಿ ಇರ್ಬೋದು ಅಥವಾ ಏರಿಕಾ ನೆಟ್ಟು, ಅಡಿಕೆ ಅಂತಾರಲ್ವಾ, ಅಡಿಕೆಗೆ ಪೆಪ್ಪರ್, ಎಲ್ಲಾ ಟೈಪ್ಸ್ ಇದಕ್ಕೂ ಪ್ಯಾಕಿಂಗ್ ಸಪ್ಲೈ ಮಾಡ್ತಾ ಇದೀವಿ. ಈಗ ರಾ ಮೆಟೀರಿಯಲ್ ಎಲ್ಲ ಮಂಗಳೂರಿಂದಾನೇ ತರಿಸ್ತಾ ಇದೀವಿ. ಅಲ್ಲಿ ಮಂಗಳೂರಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಏನೇ ಕೇಳಿದ್ರು ನಾವು ಇಲ್ಲ ಅನ್ಬಾರ್ದು, ಆಮೇಲೆ ಕ್ವಾಲಿಟಿ ಕೇಳಿದ್ರು ಇಲ್ಲ ಅನ್ಬಾರ್ದು, ಕಲರ್ ಇಲ್ಲ ಅನ್ಬಾರ್ದು. ನಮ್ಮ ಏಮ್ ಅದೇ, ಅವ್ರು ಕೇಳಿ ಕ್ವಾಲಿಟಿ ಕೊಡೋದೇ ನಮ್ಮ ಗುರಿ. ನಮ್ದು. ನೀವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಮಗೆ ಈ ಡಿಪಾರ್ಟ್ಮೆಂಟ್ ಒಂದು 25 ಇಯರ್ಸ್ 25 ಇಯರ್ಸ್ ಇಂದ. ಈಗ 6 ಇಯರ್ಸ್. ಓಕೆ, ಎಲ್ಲಾನು ಮಾಡ್ತೀರಿ, ಎಲ್ಲ ಗೊತ್ತಿದೆ ನಿಮಗೆ? ಓಕೆ. ನಮ್ಗೆ ನಮ್ಮ ಕಂಪ್ನಿಗೆ ಮೇನ್ ಪಿಲ್ಲರ್ ಅಂದ್ರೆ ಅವರೇ. ಹೌದಾ ಸರ್? ನಿಮ್ಮ ಹೆಸರು? ನಮಸ್ತೆ. ಓಕೆ, ಎಲ್ಲ ನೀವೇ ನೋಡ್ಕೋತೀರಿ ಸರ್? ಇಲ್ಲ ಅಂದ್ರೂ ತೊಂದ್ರೆ ಇಲ್ಲ. ನಾನ್ ಬರೋದೇ ಬೇಡ ಅಂತಾರ ಅವರು. ಹೌದಾ? ಬರಬೇಡಿ, ನಾನ್ ಸುಮ್ಮನೆ ಮೆಟೀರಿಯಲ್ ತರ್ಸ್ಕೊಡ್ತಾ ಇದ್ರೆ ನಾನ್ ಕಳಿಸ್ತಾ ಇರ್ತೀನಿ ಅಂದ್ರೆ ಇವತ್ತೇ ಬಂದಿರೋದು. ಬಿಲ್ ಮಾಡಕ್ ಮಾತ್ರ ಬಾ ಅಂತಾರೆ. ಬಿಲ್ ಮಾಡ್ಬೇಕಾದ್ರೆ ಸರ್ ಅಂತವ್ರು ಸಿಗೋದು ಕಷ್ಟ ಅಲ್ಲ? 100% ಮೇಡಮ್. ನನಗ್ ಸಿಕ್ಕಿರೋರು, ನನ್ಗೆ ಇಲ್ಲಿರೋರು ನಮ್ ಎಂಪ್ಲಾಯ್ಸ್ ತರ ಅಲ್ಲ. ನಾವು ಒಂದೇ ಇದ್ರ ತರ ಒಂದೇ ಮನೆಯವ್ರ ತರ ಇರ್ತೀವಿ ನಾವು. ಆತರ ನಮ್ಗೆ ಯಾವ್ದೇ ರೀತಿನಲ್ಲಿ ಇದು ಭೇದ ಭಾವ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. ನಮ್ಮ ಮಂತ್ಲಿ ನೀವು ಎಷ್ಟು ಬ್ಯಾಗ್ಸ್ ರೆಡಿ ಮಾಡ್ತೀರಿ? ಮತ್ತೆ ಒನ್ ಡೇಗೆ ನಮ್ಗಿರೋ ನನ್ನ ಈ ಸೆಟಪ್ಗೆ ಪರ್ ಡೇ ನಾನು 15,000 ಬ್ಯಾಗ್ ಕೊಡ್ಬೋದು ಪರ್ ಡೇ. ಓಕೆ. ಔಟ್ಪುಟ್ ಕಟ್ ಆಗಿ ಸ್ಟಿಚ್ ಆಗಿ ಪ್ರಿಂಟ್ ಆಗಿ 15,000 ಬ್ಯಾಗ್ ಕೊಡ್ಬೋದು. ಎಷ್ಟು ಜನ ಇದಾರೆ ಸರ್ ಇಲ್ಲಿ ಕೆಲಸ ಮಾಡಿ? ಇಲ್ಲಿ ಇವಾಗ 4 ಜನ ಇದೀವಿ ಮೇಡಮ್ ಎಂಪ್ಲಾಯ್ಸ್. 4 ಜನಕ್ಕೆನೆ ಅಷ್ಟಾಗತ್ತೆ? ಅಂದ್ರೆ ಒಂದು 6 ಮೆಂಬರ್ 8 ಮೆಂಬರ್ ಇದ್ರೆ ಪರ್ ಡೇ 15,000 ಸರ್ ಹೇಳಿದಂಗೆ. ಈಗ ಮ್ಯಾಕ್ಸಿಮಮ್ ಒಂದು 10,000 ಡಿಸ್ಪ್ಯಾಚ್ ಗ್ಯಾರಂಟಿ ಕೊಡ್ಬೋದು. ಮಾಡ್ತೀರಿ? ಅಷ್ಟು ಮೆಂಬರ್ಸ್ ಎಲ್ಲ ಒಂದು 10,000 8,000 ಎಲ್ಲ ಪ್ಲಸ್. ವೀಕ್ಲಿ ಮ್ಯಾಕ್ಸಿಮಮ್ ಇಷ್ಟು ಮೆಂಬರ್ಸ್ ಎಲ್ಲ ಒಂದು 60,000 70,000. ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್. ಮೇಡಮ್. ಥ್ಯಾಂಕ್ ಯು ಸರ್. ಚೆನ್ನಾಗಾಗ್ಲಿ. ನೀವು ಕಂಪ್ನಿ ಪ್ರೊಪ್ರೈಟರ್ ಸುಧೀಂದ್ರ ಸರ್ ಅಂತ, ಅವ್ರನ್ನ ಸುಧೀಂದ್ರ ಅಂತ. ಓಕೆ ಸರ್. ನಾವು ಈ PP ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರಿಂಗ್ 2017 ಅಲ್ಲಿ ಶುರು ಮಾಡಿದ್ವಿ. ಓಕೆ. 2017 ಇಂದ ಮಾಡ್ತಾ ಇದ್ದೀವಿ. ಈ PP ಬ್ಯಾಗ್ಸ್ ಏನು ಅಂತಂದ್ರೆ ಎಲ್ಲ ಆಲ್ಮೋಸ್ಟ್ 90% ಈ ಬ್ಯಾಗ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ. ನೀವು ರಾ ಮೆಟೀರಿಯಲ್ ಎಲ್ಲ ಎಲ್ಲಿಂದ ತರಿಸೋದು? ರಾ ಮೆಟೀರಿಯಲ್ ಯೂಶಲಿ ನಮ್ಗೆ ಬರ್ತಾ ಇರೋದು ಈಗ ಸದ್ಯಕ್ಕೆ ಮಂಗಳೂರಿಂದ ಬರ್ತಾ ಇದೆ. ಅದು ರೋಲ್ ಟೈಪ್ ಅಲ್ಲಿ ಬರುತ್ತೆ. ಅಂದ್ರೆ ಒಂದು ರೋಲ್ ಮಿನಿಮಮ್ ಒಂದು 200 to 250 kgs ಇದ್ದೇ ಇರುತ್ತೆ ಮಿನಿಮಮ್. ಓಕೆ ಸರ್. ಅದನ್ನ ಅಲ್ಲಿಂದ ತರ್ಸಾದ್ಮೇಲೆ ಇಲ್ಲಿ ನಾವು ಪ್ರೊಸೆಸಿಂಗ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್. ಸರ್ ಒಂದ್ ರೋಲ್ ಅಲ್ಲಿ ಸೈಜ್ ವೈಸ್ ವ್ಯತ್ಯಾಸ ಆಗತ್ತಲ್ಲ? ಡೆಫಿನೆಟ್ಲಿ ಮೇಡಮ್. ಅದ್ರಲ್ಲಿ ಸ್ಟಾರ್ಟಿಂಗ್ ಸೈಜ್ 12 inches ವಿಡ್ತ್ ಇಂದ ಹಿಡಿದು ನಾವು ಏನಿ ಸೈಜ್ ಬರುತ್ತೆ ಅದ್ರಲ್ಲಿ ಅಪ್ ಟು 32 inches ವರೆಗೂ ನಾನ್ ತರಿಸೋದು. ಬಟ್ ಅದಕ್ಕೆ ನಾವು ದೊಡ್ಡ ಸೈಜ್ ಬರುತ್ತೆ. ನಮ್ ಮಿಷನ್ ಸೈಜ್ ಕೆಪಾಸಿಟಿ ನನ್ಗೇನಿದೆಯೋ, ನನ್ಗೇನ್ ಆರ್ಡರ್ಸ್ ಇದೆಯೋ ಅಷ್ಟು ಮಾತ್ರ ನಾನು ತರಿಸ್ತೀನಿ. ನಿಮಗೆ ರೆಗ್ಯುಲರ್ ಆರ್ಡರ್ಸ್ ಅಂತ ಸಿಕ್ಕತ್ತ ಸರ್? ಅಂದ್ರೆ ಇಲ್ಲಿನೇ ಲೋಕಲ್ ಏನಾ, ಬ್ಯಾಂಗ್ಳೂರಲ್ಲಿನ ಅಥವಾ ಹೊರಗಡೆ? ಆಲ್ಮೋಸ್ಟ್ ನಾನೀಗ ಎಲ್ಲೆಲ್ಲಿ ಬ್ಯಾಂಗ್ಳೂರಲ್ಲಿ ಕೊಡ್ತೀನಿ, ಪ್ಲಸ್ ಹಾಸನಲ್ಲಿ ಕೊಡ್ತೀನಿ, ಹೊಳೆನರಸೀಪುರಕ್ಕೆ ಕೊಡ್ತೀನಿ, ಆಮೇಲೆ ಅರಸೀಕೆರೆ ಕೊಡ್ತೀನಿ, ಆಮೇಲೆ ಬಾಳೆಹೊನ್ನೂರಲ್ಲಿ ಕೊಡ್ತೀನಿ, ಶೃಂಗೇರಿ ಕೊಡ್ತೀನಿ. ಅವರೆಲ್ಲ ಬಲ್ಕ್ ಆಗಿನೇ ನಿಮ್ಗೆ ತಗೋತಾರೆ. ಅವ್ರೇನಾದ್ರೂ ಪ್ರಿಂಟ್ ಎಲ್ಲ ಬೇಕು ಅಂದ್ರು ಕಲರ್ ಕಾಂಬಿನೇಷನ್ ಡೆಫಿನೆಟ್ಲಿ ಅದ್ ಮಾಡ್ಕೊಡ್ತೀವಿ ನಾವು. ಕಲರ್ಸ್ ಎಲ್ಲ ಇರುತ್ತೆ. ಕಲರ್ಸ್ ಎಲ್ಲ ಯಾವ ಕಲರ್ ಕೇಳಿದ್ರೆ ಆ ಕಲರ್ ನಾವು ಪ್ರಿಂಟ್ ಮಾಡ್ಕೊಡ್ತೀವಿ. ಬ್ಯಾಗ್ ಏನಾದ್ರೂ ಅವರು ರೋಲ್ ಕಲರೇ ಚೇಂಜ್ ಬೇಕು ಅಂತ ಏನಾದ್ರು ಇನ್ ಕೇಸ್ ಕೇಳಿದ್ರೆ? ಎಸ್ ಡೆಫಿನೆಟ್ಲಿ. ಯೂಶಲಿ ವೈಟ್ ತೊಗೊಂತಾರೆ, ಕೆಲವರು ಮಾತ್ರ ಯೆಲ್ಲೋ ಕಲರ್ ಕೇಳ್ತಾರೆ, ಕೆಲವರು ಗ್ರೀನ್ ಕಲರ್ ಕೇಳ್ತಾರೆ.
ಅವ್ರು ಯಾವ ಕಲರ್ ಕೇಳ್ತಾರೋ ಆ ಕಲರ್ ನಾವು ಆರ್ಡರ್ ಮಾಡಿ ಮಂಗಳೂರಿಂದ ನಾನು ತರಿಸಿ ಅಕಾರ್ಡಿಂಗ್ ಟು ಅವ್ರ ಸೈಜ್ಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ಪ್ರಿಂಟ್ ಮಾಡಿ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಮೇಡಮ್. ಓಕೆ ಸರ್. ಅಂದ್ರೆ ಇವಾಗ ಪ್ರಿಂಟ್ ಎಲ್ಲ ಅವರೇ, ಮ್ಯಾಟರ್ ಎಲ್ಲ ಅವರೇ ಕೊಡ್ತಾರೆ ಅಲ್ವಾ? ಹೌದು, ಏನ್ ಹೌದು. ಬೇಕು ಅದ್ರದ್ದೆಲ್ಲ ಮ್ಯಾಟರ್. ಖಂಡಿತ ಮೇಡಮ್. ಓಕೆ ಸರ್, ನಿಮ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ನೋಡ್ಬೋದಾ? ಹೋಗೋಣ ಅಲ್ಲಿ. ಖಂಡಿತ ನೋಡೋಣ, ಹೋಗೋಣ ಮೇಡಮ್. ಹಾ, ಸರಿ. ತೋರಿಸಿ. ಹೇಗೆ ರೆಡಿ ಮಾಡ್ತಾರೆ, ಅದ್ರ ಮೇಲೆ ಹೇಗೆ ಪ್ರಿಂಟ್ ಹಾಕ್ತಾರೆ, ಇದು ನನಗೂ ಗೊತ್ತಿರ್ಲಿಲ್ಲ. ಹಾಗಾಗಿ ನಾನು ನೋಡೋಣ ಅಂತ ಹೋಗಿದ್ದು, ಹಾಗೆ ನಿಮ್ ಜೊತೆನೂ ಹಂಚ್ಕೊಳ್ಳೋಣ ಅಂತ ಶೇರ್ ಮಾಡಿದೆ. ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.